ಎಲ್ರೂ ಕೇಳಿಸ್ಕೊಳ್ತಾ ಇದ್ದೀರಾ ಅಲ್ವಾ? ಈಗ ನನ್ನ ಬಳಿ ಒಂದಷ್ಟು ಅಂಶಗಳ ಸಂಗ್ರಹಣೆ ಇದೆ. ನಮ್ಮ ಇಷ್ಟದ ಬ್ಯಾಟರಿಗಳಿದಾವೆ, ರೋಧಕಗಳಿದಾವೆ. ಈಗ ನಾವು ಅದನ್ನ ಮಂಡಲದಲ್ಲಿ ಜೋಡಿಸೋಕೆ ಪ್ರಯತ್ನ ಪಡಬಹುದು. ನೋಡಿ, ಇಲ್ಲಿ ನಾವು ಜೋಡಿಸಿದ ನಂತರ ಮಂಡಲ ಹೀಗೆ ಕಾಣಿಸುತ್ತೆ ಅಂತ ಭಾವಿಸೋಣ. ಹಾಗಾಗಿ ಈ ಮಂಡಲವನ್ನೇ ನಾನು ಉದಾಹರಣೆಯಾಗಿ ಪರಿಗಣಿಸ್ತಾ ಇದ್ದೀನಿ. ಇದರಲ್ಲಿ ಒಂದು ಬ್ಯಾಟರಿ ಅಂದ್ರೆ ವೋಲ್ಟ್ ಮೀಟರ್ ಅಥವಾ ಆಮ್ ಮೀಟರ್ ಆಗಿರಬಹುದು ಹಾಗೂ 3 ರೋಧಕಗಳಿದಾವೆ. ಅವುಗಳಲ್ಲಿ ಇರುವ ರೋಧಕಗಳನ್ನ ಸರಣಿ ಕ್ರಮದಲ್ಲಿ ಜೋಡಿಸಲಾಗಿದೆ. ಈ 3 ರೋಧಕಗಳನ್ನ ನಾವು ಯಾಕೆ ಸರಣಿ ಕ್ರಮದಲ್ಲಿದೆ ಅಂತ ಕರಿತೀವಿ ಅಂದ್ರೆ, ನೋಡಿ, ಪ್ರತಿಯೊಂದು ರೋಧಕದ ತುದಿ ಮುಂದಿನ ರೋಧಕದ ತುದಿಗೆ ನೇರವಾಗಿ ಸಂಪರ್ಕದಲ್ಲಿದೆ. ಹೀಗಾಗಿ ಈ ಮಾದರಿ ನಮಗೆ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಇದು ಒಂದು ಸರಣಿ ಕ್ರಮದಲ್ಲಿ ಜೋಡಿಸಿದ ರೋಧಕಗಳು ಅಂತ. ಈಗ ಈ ರೋಧಕಗಳಿಗೆ ಮೊದಲು ಹೆಸರಿಟ್ಬಿಡೋಣ. ಅಂದ್ರೆ ಈ ರೋಧಕಗಳನ್ನ ನಾನು R1, R2 ಹಾಗೂ R3 ಅಂತ ಗುರುತಿಸ್ತಾ ಇದ್ದೀನಿ. ಜೊತೆಗೆ ಈ ಬ್ಯಾಟರಿಯಲ್ಲಿರುವ ವಿದ್ಯುತ್ ವಿಭವಕ್ಕೆ ನಾನು V ಅಂತ ಕರಿತಾ ಇದ್ದೀನಿ. ಈಗ ಮಂಡಲದಲ್ಲಿ ನಮಗೆ ತಿಳಿಯದೇ ಇರುವ ಅಂಶ ಅಂದ್ರೆ ಅದು ವಿದ್ಯುತ್ ಪ್ರವಾಹ. ಹಾಗಾಗಿ ನಮ್ಮ ಗುರಿ ಪ್ರವಾಹ I ಅನ್ನ ಕಂಡುಹಿಡಿಯೋದಾಗಿರುತ್ತೆ. ಸದ್ಯಕ್ಕೆ ನಮಗೆ ಪ್ರವಾಹದ ಬಗ್ಗೆ ಗೊತ್ತಿರೋದೇನಪ್ಪಾ ಅಂದ್ರೆ, ಪ್ರವಾಹ ಈ ರೋಧಕಗಳಲ್ಲಿ ಹರಿತಾ ಇದೆ ಹಾಗೂ ಒಂದು ರೋಧಕದಲ್ಲಿ ತುದಿಯಿಂದ ಹೋಗಿ ಇನ್ನೊಂದು ತುದಿಯಿಂದ ಹೊರ ಬರ್ತಿದೆ ಅಂತ. ಹಾಗಾದ್ರೆ ನಮ್ಮ ಪ್ರವಾಹ ಮಂಡಲದ ಯಾವುದೇ ಭಾಗದಲ್ಲಿ ಜಮೆ ಆಗೋದಿಲ್ಲ, ಅಂದ್ರೆ ನಿಲ್ಲೋದಿಲ್ಲ. ಬ್ಯಾಟರಿ ಮುಖಾಂತರ ಒಳ ಹೋದ ಪ್ರವಾಹ ಹಿಂತಿರುಗಿ ಮಂಡಲವನ್ನ ಪೂರ್ಣಗೊಳಿಸಿ ಬ್ಯಾಟರಿಯನ್ನ ತಲುಪುತ್ತೆ. ಈ ಸರಣಿ ರೋಧಕಗಳ ಪ್ರಮುಖ ಲಕ್ಷಣ ಏನಂದ್ರೆ, ಪ್ರವಾಹವು ಕ್ರಮವಾಗಿ ಹರಿಯುವ ನಿರಂತರ ಸಂಪರ್ಕ. ಇದು ಎಲ್ಲಾ ರೋಧಕಗಳ ಮೂಲಕ ಒಂದೇ ಪ್ರವಾಹ ಹರಿಯೋದನ್ನ ಖಚಿತಪಡಿಸ್ತಾ ಇದೆ. ಏಕೆಂದ್ರೆ ಈ ವಿನ್ಯಾಸದಲ್ಲಿ ಯಾವುದೇ ಶಾಖೆಗಳಿಲ್ಲ ಅಲ್ವಾ? ರೋಧಕಗಳು ತುದಿಯಿಂದ ತುದಿಗೆ ಜೋಡಿಸಲಾಗಿದೆ. ಅಂದ್ರೆ ಮಂಡಲದ ಪ್ರತಿಯೊಂದು ಘಟಕವು ಎಲ್ಲಾ ರೋಧಕಗಳನ್ನ ಸೇರಿಸಿ ಒಂದೇ ಪ್ರವಾಹವನ್ನ ಹೊಂದಿರಬೇಕು. ಏಕೆಂದ್ರೆ ಇಲ್ಲಿ ಶಾಖೆಗಳಿಲ್ಲ, ಅವು ಒಂದೇ ಮಾರ್ಗವನ್ನ ರಚಿಸ್ತಾ ಇದಾವೆ. ಪ್ರತಿಯೊಂದು ರೋಧಕವು ಒಂದೇ ಪ್ರವಾಹವನ್ನ ಹಂಚ್ಕೊಳ್ತಾ ಇದಾವೆ. ಈ ಮಂಡಲದಲ್ಲಿ ನಿಮಗೆ ಸಮನಾದ ಪ್ರವಾಹ ಕಂಡು ಬರುತ್ತೆ ಹೊರತಾಗಿ ಪ್ರತಿ ರೋಧಕಕ್ಕೆ ಬೇರೆಯಾಗಿರುವುದು ಇದರಲ್ಲಿರುವಂತಹ ವಿದ್ಯುತ್ ವಿಭವ. ಹೀಗಾಗಿ ನಾನು ವಿದ್ಯುತ್ ವಿಭವವನ್ನ ಹೀಗೆ ಗುರುತಿಸ್ಕೊಳ್ತಾ ಇದ್ದೀನಿ. ಮೊದಲು R1 ರೋಧಕಕ್ಕೆ V1 ವಿದ್ಯುತ್ ವಿಭವ ಹಾಗೂ R2 ರೋಧಕಕ್ಕೆ V2 ವಿದ್ಯುತ್ ವಿಭವ, ನಂತರ R3 ರೋಧಕಕ್ಕೆ V3 ವಿದ್ಯುತ್ ವಿಭವ. ಇವೆಲ್ಲವಕ್ಕೂ ಧನ ಹಾಗೂ ಋಣ ಚಿಹ್ನೆಯ ವಿದ್ಯುತ್ ವಿಭವವನ್ನ ಹೊಂದಿರುತ್ತೆ. ಸಾಮಾನ್ಯವಾಗಿ ಈ ರೋಧಕಗಳಿಗೆ ವಿಭಿನ್ನ ರೋಧ ಮೌಲ್ಯಗಳಿದ್ರೆ ಒಂದೇ ಪ್ರವಾಹ ಹರಿಯುತ್ತಿರೋದ್ರಿಂದ ಓಮ್ನ ನಿಯಮ ಹೇಳೋದೇನೆಂದ್ರೆ, ಪ್ರತಿಯೊಂದು ರೋಧಕದ ಮೇಲೆ ಇರುವ ವಿದ್ಯುತ್ ವಿಭವ ಬೇರೆಯಾಗಿರುತ್ತೆ ಅಂತ. ಅದಕ್ಕಾಗಿ ನಾನಿಲ್ಲಿ ಪ್ರತಿಯೊಂದು ರೋಧಕಕ್ಕೂ ವಿಭಿನ್ನ ವಿದ್ಯುತ್ ವಿಭವ ಬರ್ಕೊಂಡಿದ್ದೀನಿ, V1, V2, V3 ಅಂತ. ಸರಣಿ ರೋಧಕಗಳ ಬಗ್ಗೆ ನಾವು ಉತ್ತರಿಸಬೇಕಾದ ಪ್ರಶ್ನೆ ಏನಂದ್ರೆ, ಈ 3 ರೋಧಕಗಳನ್ನ ಒಂದೇ ರೋಧಕದಿಂದ ಬದಲಾಯಿಸಿ ಅದೇ ಪ್ರವಾಹ ಹರಿಯುವಂತೆ ಮಾಡಬಹುದಾ ಅಂತ. ಅದಕ್ಕೆ ಉತ್ತರಿಸಲು ನಾವು ಪ್ರಮುಖ ವಿಷಯಗಳನ್ನ ಇಲ್ಲಿ ಗಮನಿಸಬೇಕು. ಓಮ್ನ ನಿಯಮ ನಮಗೆ ವೋಲ್ಟೇಜ್ ಅಂದ್ರೆ ವಿಭವ, ಪ್ರವಾಹ ಮತ್ತು ರೋಧಗಳ ನಡುವಿನ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಇದರಿಂದ ನಮಗೆ ಗೊತ್ತಾಗೋದೇನು, ಯಾವುದೇ ರೋಧಕದ V = I × R ನಮಗೆ ವೋಲ್ಟೇಜ್ ಮತ್ತು ಪ್ರವಾಹದ ಅನುಪಾತವನ್ನ ನಿರ್ಧಾರ ಮಾಡುತ್ತೆ. ಇದಲ್ಲದೆ ಮತ್ತೊಂದು ಪ್ರಮುಖ ಸಂಗತಿ ಏನಪ್ಪಾ ಅಂದ್ರೆ, ಮಂಡಲದ ಸಂಪರ್ಕದ ಕಾರಣದಿಂದ ಈ 3 ವೋಲ್ಟೇಜ್ಗಳು ಬ್ಯಾಟರಿ ನೀಡುವ ಒಟ್ಟು ವೋಲ್ಟೇಜ್ಗೆ ಸಮನಾಗಿರ್ಬೇಕು. ಕಿರ್ಚಾಫ್ನ ವೋಲ್ಟೇಜ್ ನಿಯಮ ಹೇಳೋದೇನೆಂದ್ರೆ, ರೋಧಕಗಳ ಮೇಲೆ ಇರುವ ವೋಲ್ಟೇಜ್ ಕುಸಿತಗಳ ಮೊತ್ತ ಒಟ್ಟು ವೋಲ್ಟೇಜ್ಗೆ ಸಮನಾಗಿರ್ಬೇಕು ಅಂತ. ಹೀಗಾಗಿ ಬ್ಯಾಟರಿಯ ಮುಖ್ಯ ವೋಲ್ಟೇಜ್ V = V1 + V2 + V3. ಈಗ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ, ಪ್ರತಿಯೊಂದು ರೋಧಕಕ್ಕೂ ಓಮ್ ನಿಯಮವನ್ನ ಬರ್ಕೊಳ್ತಾ ಹೋಗ್ತೀನಿ. ಮೊದಲಿಗೆ V1 = I × R1. ಇಲ್ಲಿ ಯಾಕೆ ನಾನು I1 ಅಂತ ಬರ್ಕೊಂಡಿಲ್ಲ ಹೇಳಿ? ಸರಣಿ ಮಂಡಲದಲ್ಲಿ ಪ್ರವಾಹ I ಎಲ್ಲಾ ಕಡೆ ಒಂದೇ ಆಗಿರುತ್ತೆ ಅಂತ ಹೇಳಿದ್ದೆ ಅಲ್ವಾ, ಅದಕ್ಕಾಗಿ. ಅದೇ ರೀತಿ V2 = I × R2. ಇನ್ನ ಮೂರನೇದಕ್ಕೂ ಅದೇ ನಿಯಮ ಅನ್ವಯಿಸುತ್ತೆ, V3 = I × R3. ಇದೇ ರೀತಿ 4, 5 ಅಥವಾ 6 ರೋಧಕಗಳಿದ್ರೂ ಕೂಡ ಪ್ರತಿಯೊಂದು ರೋಧಕ್ಕೂ ಇದೇ ರೀತಿಯ ಸಮೀಕರಣ ಬರುತ್ತೆ. ಹೀಗಾಗಿ ನಾನು ಈ 3 ವಿಭವಗಳು ಅಂದ್ರೆ ವೋಲ್ಟೇಜ್ಗಳಲ್ಲಿ ಈ ಸಮೀಕರಣಗಳನ್ನ ಬರ್ಕೊಳ್ತೀನಿ. ಅಂದ್ರೆ V1 ಜಾಗಕ್ಕೆ I × R1 ಹಾಗೂ V2 ಜಾಗಕ್ಕೆ I × R2 ಹಾಗೂ V3 ಜಾಗಕ್ಕೆ I × R3 ಅಂತ ಬರ್ಕೊಳ್ತೀನಿ. ನೋಡಿ, ಮೊದಲೇ ಹೇಳಿದ್ದೆ ಅಲ್ವಾ, ಈ ಒಟ್ಟು ವೋಲ್ಟೇಜ್ V = ಈ ಮಂಡಲದಲ್ಲಿರುವಂತಹ ಪ್ರತಿಯೊಂದು ರೋಧಕದ ವೋಲ್ಟೇಜ್ ಕುಸಿತಗಳು. ಅದನ್ನ ಬಳಸ್ಕೊಂಡು ನಾನು
ಈ ಸಮೀಕರಣವನ್ನ ಬರ್ತಿದ್ದೀನಿ. V ಇಸ್ ಈಕ್ವಲ್ ಟು I ಇಂಟು R1 ಪ್ಲಸ್ I ಇಂಟು R2 ಪ್ಲಸ್ I ಇಂಟು R3 ಅಂತ. ಇದು ನಮಗೆ ಓಮ್ನ ನಿಯಮದಿಂದ ಸಿಗ್ತಾ ಇದೆ. ಎಲ್ಲಾ ರೋಧಕಗಳ ಮೂಲಕ ಒಂದೇ ಪ್ರವಾಹ ಹರಿಯೋದ್ರಿಂದ ಸಮೀಕರಣವನ್ನ ಇನ್ನೂ ಸರಳವಾಗಿ ಬರ್ಕೊಳ್ಬಹುದು. ಅಂದ್ರೆ ನಾನಿಲ್ಲಿ I ಅನ್ನ ಹೊರಗೆ ಬರ್ಕೊಂಡು R1 ಪ್ಲಸ್ R2 ಪ್ಲಸ್ R3 ಅನ್ನ ಪ್ರತ್ಯೇಕವಾಗಿ ಬರ್ಕೊಂಡಿದ್ದೀನಿ. ಈಗ ನಾನು ಈ ಸಮೀಕರಣವನ್ನ ಓಮ್ನ ನಿಯಮದ ಸಮೀಕರಣಕ್ಕೆ ಹೋಲಿಸ್ತಾ ಇದ್ದೀನಿ. ನೋಡಿ, V ಇಸ್ ಈಕ್ವಲ್ ಟು V ಅಂದ್ರೆ ವಿಭವದ ಜಾಗದಲ್ಲಿ ವಿಭವನ ಬರ್ಕೊಂಡಿದೀವಿ, ಹಾಗೂ ಐನ ಜಾಗದಲ್ಲಿ ಅಂದ್ರೆ ಪ್ರವಾಹದ ಜಾಗದಲ್ಲಿ ಪ್ರವಾಹವನ್ನೇ ಬರ್ಕೊಂಡಿದೀವಿ. ನಂತರ R ನ ಜಾಗದಲ್ಲಿ R1 ಪ್ಲಸ್ R2 ಪ್ಲಸ್ R3 ರೋಧವನ್ನ ಬರ್ಕೊಂಡಿದೀವಿ. ಇವೆರಡನ್ನು ಪಕ್ಕ ಪಕ್ಕ ಇಟ್ಟು ನೋಡಿದಾಗ ನಮಗೆ ಇವೆರಡರಲ್ಲಿರುವಂತ ಸಂಬಂಧ ಅರ್ಥ ಆಗತ್ತೆ. ಹಾಗಾಗಿ ಇಲ್ಲಿ ಪ್ರವಾಹ ಇಂಟು ರೋಧವನ್ನ ಮಾಡಿದ್ರೆ ನಮಗೆ ವಿಭವ ಸಿಗ್ತಾ ಇದೆ, ಅಂದ್ರೆ ವೋಲ್ಟೇಜ್ ಸಿಗ್ತಾ ಇದೆ. ಇಲ್ಲೂ ಕೂಡ ಪ್ರವಾಹ ಇಂಟು ರೋಧವನ್ನ ಮಾಡಿದ್ರೆ ನಮಗೆ ವೋಲ್ಟೇಜ್ ಸಿಗ್ತಾ ಇದೆ. ಈ ಸಮೀಕರಣವನ್ನ ನಾನು ಓಮ್ನ ನಿಯಮದ ಸಮೀಕರಣಕ್ಕೆ ಹೋಲಿಸಿದಾಗ ನನಗೆ ಗೊತ್ತಾಗ್ತಾ ಇದೆ. ನೋಡಿ, ಈ ವಿಭವ ಅಂತರ ಎರಡರಲ್ಲೂ ಒಂದೇ ಆಗಿರುತ್ತೆ. ನಂತರ ಪ್ರವಾಹ ಕೂಡ ಒಂದೇ ಆಗಿದೆ. ರೋಧಕಗಳನ್ನ ಸರಣಿಯಲ್ಲಿ ಜೋಡಿಸಿದಾಗ ನಮಗೆ ಸಂಯೋಜನಾ ರೋಧವು ಅಂದ್ರೆ ಈ ರೋಧ ಈ ಮೂರು ರೋಧಗಳಿಗೆ ಸಮನಾಗಿದೆ ಅಂತ ಇಲ್ಲಿ ನಾವು ಹೋಲಿಸಿ ಹೇಳಬಹುದು. ಹಾಗಾಗಿ ನಾನಿಲ್ಲಿ ಇದರ ಮಂಡಲವನ್ನ ನಾನು ಬರ್ಕೊಳ್ತಾ ಇದ್ದೀನಿ. ನಾವು ಬಹಳಷ್ಟು ರೋಧಕಗಳನ್ನ ಸರಣಿಯಲ್ಲಿ ಜೋಡಿಸಿದಾಗ ಸಂಯೋಜನೆಯ ರೋಧವು ವೈಯಕ್ತಿಕ ರೋಧಗಳಾದ R1, R2, R3ಗಳ ಮೊತ್ತಕ್ಕೆ ಸಮನಾಗಿರುತ್ತೆ, ಹಾಗೂ ಅದರಲ್ಲಿರುವಂತಹ ಪ್ರವಾಹ ಒಂದೇ ಆಗಿರುತ್ತೆ. ನೋಡಿ, ಅದರಿಂದ ನಾನು ಈ ರೀತಿ ಬರ್ಕೊಂಡಿದ್ದೀನಿ. ಈ R1 ಮತ್ತು R2, R3 ಒಟ್ಟು ಮೊತ್ತವನ್ನ ಸಂಯೋಜನಾ ರೋಧವಾಗಿ RS ಅಂತ ಬರ್ಕೊಂಡಿದ್ದೀನಿ. ಇದರಿಂದ ನಮಗೆ ಗೊತ್ತಾಗಿದೆ ಏನು, RS ಇಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3. ಒಟ್ಟಾರೆ ಮಂಡಲದಲ್ಲಿರುವಂತಹ ರೋಧ ಈ ವೈಯಕ್ತಿಕ ರೋಧಗಳ ಒಟ್ಟು ಮೊತ್ತಕ್ಕೆ ಸಮನಾಗಿರುತ್ತೆ. ಹೀಗಾಗಿ ಈ ಮಂಡಲದಲ್ಲಿ ಅದೇ ಪ್ರವಾಹ ಹರಿಯೋದಕ್ಕೆ V ಇಸ್ ಈಕ್ವಲ್ ಟು I ಇಂಟು R ಸೀರೀಸ್ ಅಂದ್ರೆ R ನ ರೋಧಕಗಳಿದಾವಲ್ಲ, R1, R2, R3 ಅಂತ ಇಲ್ಲಿ ಹೇಳ್ತಾ ಇದೆ. ಹೀಗಾಗಿ ಪ್ರತಿ ರೋಧಕಗಳನ್ನ ಹೇಗೆ ಜೋಡಿಸಿದ್ರು ಒಟ್ಟು ವಿಭವಾಂತರ ಇದರಲ್ಲಿ ಒಂದೇ ಆಗಿರುತ್ತೆ. ಪ್ರತಿಯೊಂದು ರೋಧಕವು ಒಟ್ಟು ರೋಧಕ್ಕೆ ಕೊಡುಗೆ ನೀಡುತ್ತೆ. ಇದು ಪ್ರಾಯೋಗಿಕವಾಗಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋಣ. ಅದಕ್ಕಾಗಿ ಒಂದು ಸರಳ ಉದಾಹರಣೆಯನ್ನ ತಗೊಳ್ತೀನಿ. ಇಲ್ಲಿ 3 ರೋಧಕಗಳಿರುವ ಉದಾಹರಣೆ ಇದೆ. ಅವುಗಳನ್ನ 100 ಓಮ್, 50 ಓಮ್ ಮತ್ತು 150 ಓಮ್ ಎಂದು ಗುರುತಿಸಿದ್ದೀನಿ. ಇಲ್ಲಿ ನಾವು ಕಂಡುಹಿಡಿಬೇಕಾಗಿರೋದು ಪ್ರವಾಹವನ್ನ, ಹಾಗೂ ಈ ಮಂಡಲ 1.5 ವೋಲ್ಟ್ ಅಷ್ಟು ವಿಭವಾಂತರವನ್ನ ಹೊಂದಿದೆ. ಈಗ ನಾವು ಈ ವೈಯಕ್ತಿಕ ರೋಧಗಳನ್ನ ಒಳಗೊಂಡಿರುವಂತಹ ಸಂಯೋಜನಾ ರೋಧ ಎಷ್ಟು ಅಂತ ನೋಡೋಣ. ನೋಡಿ, 100 ಪ್ಲಸ್ 50 ಪ್ಲಸ್ 150 ಮಾಡಿದ್ರೆ ನಮ್ಗೆ 300 ಓಮ್ಗಳು ಸಿಗುತ್ತೆ. ಹಾಗೂ ನಾನು ಹೇಳ್ದೆ ನಿಮ್ಗೆ ವೈಯಕ್ತಿಕ ರೋಧಗಳನ್ನ ಕೂಡಿಸಿದ್ರೆ ನಮಗೆ ಸಂಯೋಜನಾ ರೋಧ ಸಿಗುತ್ತೆ ಅಂತ. ಹಾಗಾಗಿ ಇಲ್ಲಿ ಸಂಯೋಜನಾ ರೋಧ 300 ಓಮ್ಗಳು. ಮಂಡಲವನ್ನ ಸರಳಗೊಳಿಸುವ ಒಂದು ವಿಧಾನ ಅಂದ್ರೆ 3 ರೋಧಕಗಳನ್ನ ಒಂದೇ ಸರಣಿ ರೋಧಕ RS ನಿಂದ ಬದಲಾಯಿಸೋದು, ಹಾಗೂ ಈ ಮಂಡಲಕ್ಕೆ ಸರಳ ಸಂಯೋಜನೆಯನ್ನ ನೀಡುತ್ತೆ. ಹಾಗಾಗಿ ಪ್ರವಾಹ I ಅನ್ನ ಲೆಕ್ಕ ಹಾಕೋದಕ್ಕೆ ನಾನು ಓಮ್ನ ನಿಯಮವನ್ನ ಬಳಸ್ತಾ ಇದ್ದೀನಿ. ಹಿಂದೆ ನಾವು ಬರ್ಕೊಂಡಿದ್ವಿ ಅಲ್ವಾ, V ಇಸ್ ಈಕ್ವಲ್ ಟು I ಇಂಟು R ಅಂತ. ಅದೇ ರೀತಿ ನಾನು I ಅನ್ನ ಉಳಿಸ್ಕೊಂಡು R ಅನ್ನ ಅಂದ್ರೆ ರೋಧವನ್ನ ಛೇದದಲ್ಲಿ ಬರ್ಕೊಂಡಿದ್ದೀನಿ. ಇನ್ನು ಈ ವಿಭವಾಂತರ ನಾನು ಆಗ್ಲೇ ಹೇಳ್ದೆ 1.5 ವೋಲ್ಟ್ಗಳು ಅಂತ. ಹಾಗಾಗಿ 1.5 ಅನ್ನ ಬರ್ಕೊಂಡಿದ್ದೀನಿ. ಇನ್ನು ಸಂಯೋಜನಾ ರೋಧ ಇಲ್ಲಿ 300 ಸಿಕ್ಕಿತ್ತಲ್ವಾ, ಹಾಗಾಗಿ 300 ಅಂತ ಬರ್ಕೊಂಡಿದ್ದೀನಿ. 1.5 ಅನ್ನ ನಾವು 300ರಿಂದ ಭಾಗಿಸಿದ್ರೆ 0.005 ಆಂಪಿಯರ್ ಅಷ್ಟು ಪ್ರವಾಹ ನಮಗೆ ಸಿಗತ್ತೆ. ಅದನ್ನ ನಾವು 5 ಮಿಲಿ ಆಂಪಿಯರ್ಗಳು ಅಂತ ಕೂಡ ಬರ್ಕೊಳ್ಬಹುದು. ಇದು ಪ್ರವಾಹದ ಮೌಲ್ಯವಾಗಿದೆ. ಈಗ ನಮಗೆ ಪ್ರವಾಹ ಗೊತ್ತಿರೋದ್ರಿಂದ ಪ್ರತಿಯೊಂದು ರೋಧಕದ ಮೇಲೆ ಇರುವ ವಿಭವಾಂತರದ ಕುಸಿತವನ್ನ ನಾವು ಲೆಕ್ಕ ಹಾಕಬಹುದು. ಇಲ್ಲಿ ನಮಗೆ ಪ್ರವಾಹ ಹಾಗೂ ರೋಧ ಎರಡೂ ಗೊತ್ತಿದೆ ಅಲ್ವಾ, ಹಾಗಾಗಿ ಇಲ್ಲಿ ಓಮ್ನ ನಿಯಮವನ್ನ ಬಳಸ್ಕೊಂಡು ಪ್ರತಿಯೊಂದು ರೋಧಕದ ಮೇಲೆ ಇರುವ ವಿಭವಾಂತರವನ್ನ ಲೆಕ್ಕ ಹಾಕ್ತಾ ಇದ್ದೀನಿ. ಹೀಗಾಗಿ ಮೊದಲ ರೋಧಕದ ಮೇಲೆ ಇರುವ ವಿಭವಾಂತರವನ್ನ V1 ಅಂದ್ರೆ 100 ಓಮ್ಗಳಷ್ಟು ರೋಧವನ್ನ ಹೊಂದಿರುವಂತ ರೋಧಕದ ಮೇಲೆ V1 ಅಂತ, ಹಾಗೂ ಆ V1ಗೆ ಓಮ್ನ ನಿಯಮವನ್ನ ಪರಿಗಣಿಸಿದ್ರೆ ನೋಡಿ I ಇಂಟು R1 ಬರುತ್ತೆ. I ಅಂದ್ರೆ ಪ್ರವಾಹ, ಇಡೀ ಮಂಡಲದಲ್ಲಿ ಪ್ರವಾಹ ಒಂದೇ ಆಗಿರುತ್ತೆ ಅಲ್ವಾ, ಹಾಗಾಗಿ ಎಲ್ಲದಕ್ಕೂ 5 ಮಿಲಿ ಆಂಪಿಯರ್ ಅಂತಾನೆ ಬರುತ್ತೆ. ನಂತರ R1 ಅನ್ನ ಗುಣಿಸ್ಬೇಕು ಈ ಪ್ರವಾಹಕ್ಕೆ. R1 ಅಂದ್ರೆ ಇಲ್ಲಿರುವಂತಹ 100 ಓಮ್ಗಳು, ಹಾಗಾಗಿ 5 ಮಿಲಿ ಆಂಮೀಟರ್ ಇಂಟು 100 ನಾವು ಮಾಡಬೇಕು. ಇಲ್ಲಿ ಮಿಲಿ 10⁻³ ಅನ್ನು ಪರಿಗಣಿಸಿದ್ರೆ ನಮಗೆ ಸಿಗುವಂತ ಮೌಲ್ಯ 0.50 ವೋಲ್ಟ್ಗಳು.
ಹೀಗಾಗಿ ನಮಗೆ ಮೊದಲನೇ ವಿಭವಾಂತರ ಸಿಕ್ಕಿದೆ. ಇನ್ನು ಎರಡನೇ ವಿಭವಾಂತರ ಅಂದ್ರೆ 50 ಓಂಗಳಷ್ಟು ರೋಧವನ್ನು ಹೊಂದಿರುವಂತಹ ರೋಧಕಕ್ಕೆ ನಾವು ವಿಭವಾಂತರವನ್ನ V2 ಅಂತ ಬರ್ಕೊಂಡಿದೀವಿ. ಹಾಗೂ ಅದರ ಮೌಲ್ಯ P2 = I × R2. ಇಲ್ಲಿ ಕೂಡ ಪ್ರವಾಹ ಒಂದೇ ಆಗಿರುತ್ತೆ. ನಂತರ ಓಂಗಳು ಬದಲಾಗಿದೆ, ಅಂದ್ರೆ ರೋಧ ಬದಲಾಗಿದೆ. ಇಲ್ಲಿರೋದು 50 ಅಲ್ವಾ, ಹಾಗಾಗಿ ಇಲ್ಲೂ ಕೂಡ 50 ಅಂತಾನೆ ಬರ್ಕೊಂಡಿದೀನಿ. 5 ಮಿಲಿ ಆಂಪಿಯರ್ ಇಂಟು 50 ಓಂಗಳು. ಬರ್ತಾ ಇರುವಂತ ಮೌಲ್ಯ 0.25 ವೋಲ್ಟ್. ಈಗ ಮೂರನೇ ರೋಧಕದ ಮೇಲೆ ಇರುವಂತಹ ವಿಭವಾಂತರವನ್ನ ನೋಡೋಣ, ಅದು V3. ಇದು ಕೂಡ ಅದೇ ರೀತಿಯಲ್ಲಿ ಪ್ರವಾಹ ಒಂದೇ, 5 ಮಿಲಿ ಆಂಪಿಯರ್ ಹಾಗೂ 150 ಓಂಗಳು ಇಲ್ಲಿರುವಂತದ್ದು. ಅವೆರಡನ್ನು ಗುಣಿಸಿದಾಗ ನಮಗ್ ಬರ್ತಾ ಇರುವಂತಹ ಮೌಲ್ಯ 0.75 ವೋಲ್ಟ್ಗಳು. ಹೀಗಾಗಿ ಪ್ರತಿಯೊಂದು ರೋಧಕದ ಪ್ರವಾಹ ಮತ್ತು ವಿಭವಾಂತರ ಲೆಕ್ಕ ಹಾಕಿದ್ದಾಯ್ತು, ಮಂಡಲವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾಯ್ತು. ಈಗ ಕೊನೆಯ ಪರಿಶೀಲನೆ ಏನು? ಎಲ್ಲಾ ವಿಭವಾಂತರವನ್ನ ಸೇರಿಸಿ ಒಟ್ಟಾರೆ ಇಲ್ಲಿದೆಯಲ್ಲ, ಈ ವಿಭವಾಂತರಕ್ಕೆ ಈ ಮಂಡಲದ ಒಟ್ಟಾರೆ ವಿಭವಾಂತರ ಸಮನಾಗಿರ್ಬೇಕು. ಲೆಕ್ಕ ಹಾಕೋಣ. ನೋಡಿ, ಈ ಮೂರು ಮೌಲ್ಯಗಳನ್ನ ನೀವು ಕೂಡಿಸಿದಾಗ 0.75 ಪ್ಲಸ್ 0.25 ಒಂದಾಗುತ್ತೆ. ನಂತರ ಅದಕ್ಕೆ 0.50 ಕೂಡಿಸಿದಾಗ 1.50 ವೋಲ್ಟ್ಗಳಷ್ಟು ವಿಭವಾಂತರ ನಮಗಿಲ್ಲಿ ಸಿಗ್ತಾ ಇದೆ. ಹಾಗೂ ಅದು ಬ್ಯಾಟ್ರಿಯಲ್ಲಿರುವಂತಹ ವಿಭವಾಂತರಕ್ಕೆ ಸಮನಾಗಿದೆ. ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನೋಡಿ, ಇಲ್ಲಿ ಸರಣಿ ಆಕಾರದಲ್ಲಿ ರೋಧಕಗಳು ಒಟ್ಟುಗೂಡಿದ್ರು ಇದರ ಮಧ್ಯದಿಂದ ಒಂದು ತಂತಿ ಹೊರ ಬಂದಿದೆ. ಈಗ ಇದರಲ್ಲಿ ಹರಿಯುವಂತ ಪ್ರವಾಹ ಈ ತಂತಿಗಳಲ್ಲೂ ಕೂಡ ಹರಿಬಹುದು. ಈ ಸರಣಿ ಶಾಖೆಯಲ್ಲಿನ ಯಾವುದಾದರೂ ಬಿಂದುವಿನಲ್ಲಿ ಪ್ರವಾಹ ಹೊರ ಬಂದ್ರೆ ಅದು ನಿರಂತರ ಸರಣಿಯಂತೆ ಕಂಡ್ರೂ ಕೂಡ ಈ ಪ್ರವಾಹವು ಮೂಲ ಪ್ರವಾಹಕ್ಕೆ, ಅಂದ್ರೆ ಒಟ್ಟಾರೆ ಮಂಡಲದಲ್ಲಿರುವಂತಹ ಪ್ರವಾಹಕ್ಕೆ ಸಮನಾಗಿರಬಹುದು ಅಥವಾ ಇರದೇ ಕೂಡ ಇರಬಹುದು. ಇದು ನಿಮ್ಮ ಗಮನಕ್ಕಿರ್ಲಿ.